ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ತಾಂಡವಂತೂ ಕೋಪ ಮಾಡ್ಕೊಂಡು ನನ್ ಮೇಲೆ ಯಾರಿಗೂ ಕೂಡ ನಂಬಿಕೆನೇ ಇಲ್ಲ, ನಂತರ ಏನು ಮಾಡ್ಬೇಕು ಅಂತ ಜೀವನದಲ್ಲಿ ಸಾಧನೆ ಮಾಡೋಕೆ ಹೊರಟವರಿಗೆ ಜೊತೆಗಿದ್ದವರೇ ಸಪೋರ್ಟ್ ಸಿಗದೆ ಎಷ್ಟೊಂದ್ ಜನ ಒದ್ದಾಡ್ತಾ ಇರ್ಬೋದು ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಆಗ ಶ್ರೇಷ್ಠ ಅಲ್ಲಿಗೆ ಬಂದ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ ತಾಂಡವ್, ನಿನ್ನ ಕುಗ್ಗಿಸ್ಬೇಕು, ಮೆಂಟಲಿ ಹರ್ಟ್ ಮಾಡ್ಬೇಕು ಅಂತ ನಾನು ಆತರ ಎಲ್ಲ ನಡ್ಕೊಂಡಿಲ್ಲ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ನೋಡು ಶ್ರೇಷ್ಠ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸಮಾಧಾನ ಮಾಡಕ್ಕೆ ಬರ್ಬೇಡ ನೀನು. ಫಾರ್ ದಿ ಫಸ್ಟ್ ಟೈಮ್ ನನ್ ಕೈಯಲ್ಲಿ ಏನೂ ಆಗಲ್ಲ ಅಂತ ನೀ ನನ್ನನ್ನ ಜಡ್ಜ್ ಮಾಡ್ದೆ ಶ್ರೇಷ್ಠ ಅಂತ ಶ್ರೇಷ್ಠನಿಗೆ ತಾಂಡವ್ ಬೈತಿರ್ಬೇಕಾದ್ರೆ, ಇಲ್ಲ ತಾಂಡವ್, ನಾನ್ ನಿನ್ನ ಜಡ್ಜ್ ಮಾಡಿಲ್ಲ, ನಾನ್ ಹೇಳಿರೋದೆಲ್ಲ ನೀನ್ ಒಳ್ಳೇದಕ್ಕೆ ತಾಂಡವ್, ಅರ್ಥ ಮಾಡ್ಕೋ ಪ್ಲೀಸ್ ಅಂತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ಏನು ನನ್ ಒಳ್ಳೇದದ್ರಲ್ಲಿ ಏನ್ ಬಂತು ಅಂತ ತಾಂಡವ್ ಕೇಳ್ತಿರ್ಬೇಕಾದ್ರೆ, ಹ್ಞೂ ಕಣೋ ತಾಂಡವ್, ಅರ್ಥ ಮಾಡ್ಕೋ, ನಾನ್ ಹೇಳಿರೋದು ನೀನ್ ಒಳ್ಳೇದಕ್ಕೆ ಅಂತ ಮತ್ತೆ ಪುನಃ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ, ಏನ್ ಒಳ್ಳೇದು ಇಲ್ಲ, ನನ್ ಕೈಯಲ್ಲಿ ಏನೂ ಆಗಲ್ಲ, ಇವನ್ ಹತ್ರ ಬಿಸ್ನೆಸ್ ಮಾಡಕ್ ಹೊರಟಿದ್ದಾನೆ, ಇವನ್ ಕೈಯಲ್ಲಿ ಏನು ಕಿತ್ತಾಕಕ್ ಆಗಲ್ಲ ಅಂತ ನೀನ್ ನನ್ನನ್ನ ಫಾರ್ ದಿ ಫಸ್ಟ್ ಟೈಮ್ ಜಡ್ಜ್ ಮಾಡ್ಬಿಟ್ಟೆ ಅಲ್ಲ. ನೋಡು ಶ್ರೇಷ್ಠ, ನನ್ ಕೈಯಲ್ಲಿ ಆಗುತ್ತೆ, ನಾನ್ ಮಾಡೇ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ, ನೋಡು ತಾಂಡವ್, ನಾನ್ ಹೇಳಿರೋದು ಏನಕ್ಕಂತಂದ್ರೆ, ಯಾವ್ದೇ ಒಂದ್ ಕೆಲಸ ಮಾಡೋಕ್ಕಿಂತ ಮುಂಚೆನೆ 1000 ಬಾರಿ ಯೋಚನೆ ಮಾಡುವಂತ ಹೇಳ್ತಾರ ನೋಡು, ಅದನ್ನ ನಾನ್ ಹೇಳಿರೋದು. ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋ ತಾಂಡವ್. ನೋಡು, ನೀನ್ ಏನೇ ಡಿಸಿಷನ್ ತಗೊಂಡ್ರು ಯಾವಾಗ್ಲೂ ನಾನ್ ನಿನ್ ಜೊತೆಗೇನೆ ನಿಂತ್ಕೊಂಡಿರ್ತೇನೆ, ಐ ಲವ್ ಯು ತಾಂಡವ್ ಅಂತ ಹೇಳ್ಕೊಂಡು ಶ್ರೇಷ್ಠ ಅಲ್ಲಿಂದ ಹೊರಟೋಗ್ಬಿಟ್ರೆ, ಈ ಕಡೆ ತಾಂಡವ್ ಮಾತ್ರ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಇವಾಗ ಲವ್ ಯು ತಾಂಡವ್ ಅಂತೆ. ಹೋಗು, ನನಗ್ ಗೊತ್ತು, ನಾನು ಕೆಲಸ ಬಿಟ್ಟವಾಗಿನಿಂದ ನೀನು ನಮ್ಮ ಮನೆಯವರು ಅಮ್ಮ ಎಲ್ಲ ಸೇರ್ಕೊಂಡು ಹೋಲ್ಸೇಲ್ ಆಗಿ ಅವಮಾನ ಮಾಡ್ತಿದ್ದೀರಲ್ಲ, ನನಗ್ ಗೊತ್ತು ಏನ್ ಬಿಸ್ನೆಸ್ ಮಾಡ್ಬೇಕು, ಹೇಗ್ ಜೀವನದಲ್ಲಿ ಮುಂದ್ ಬರ್ಬೇಕು ಅಂತ. ನೋಡು, ನಾನು ಅಚೀವ್ ಮಾಡೇ ಮಾಡ್ತೀನಿ, ಯಾರು ನನ್ನ ತಡಿಯಕ್ ಆಗಲ್ಲ ಅಂತ ತಾಂಡವ್ ಈ ಕಡೆ ಒಬ್ನೇ ಮಾತಾಡ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ಸುನಂದ ಅವ್ರ ಮನೆಯಲ್ಲಿ ಅಕ್ಕಪಕ್ಕದ್ದು ಇಬ್ರು ಹೆಂಗಸರು ಬಂದ್ಕೊಂಡು ಹಾಗೆ ಸುನಂದ ಮತ್ತೆ ಆ ಹೆಂಗಸರು ಜೊತೆಗೇನೆ ಸೇರ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂತಾ ಇರ್ತಾರೆ. ಆಗ ಅದ್ರಲ್ಲಿ ಒಬ್ರು ಹೆಂಗಸರು ಇರ್ತಾರೆ, ಸುನಂದ ಅವ್ರೆ, ಕೊನೆಗೂ ನಮ್ ಪೂಜನಿಗೆ ಮದ್ವೆ ಸೆಟ್ ಆಗಿದ್ಯಲ್ಲ, ಈ ವಿಷಯನ ಕೇಳಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಸುನಂದ ಅವ್ರೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ನನ್ಗೂನು ಹಾಗೆ ತುಂಬಾನೇ ಖುಷಿ ಆಯ್ತು ಅಂತ ಆಗ ಇನ್ನೊಬ್ರು ಹೇಳ್ತಾ ಇರ್ತಾರೆ. ಫಸ್ಟಿಗೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ 1-2 ಸಂಬಂಧ ಬಂದ್ಬಿಟ್ಟು ಹಾಗೆ ಬೇಡ ಅಂತ ಹೇಳ್ಬಿಟ್ಟು ಹೋದ್ರಲ್ವಾ, ಅವಾಗ ನಮ್ಮನೆ ಮಕ್ಕಳಿಗೆ ಏನೋ ಆಯ್ತು ಅನ್ನೋ ತರ ನಾವು ತುಂಬಾನೇ ಬೇಜಾರ ಮಾಡ್ಕೊಂಡಿದ್ವಿ. ಕೊನೆಗೂನು ಅಂತೂ ಇವಾಗ ಒಳ್ಳೆ ಸಂಬಂಧನೇ ಬಂದ್ಬಿಟ್ಟಿದೆ ಅಂತೆ. ಅಷ್ಟೇ ಅಲ್ದೆ ತುಂಬಾನೇ ದೊಡ್ಡ ಮನೆತನ ಅಂತೆ ಅಂತ ಅದ್ರಲ್ಲಿ ಒಬ್ರು ಹೇಳ್ತಿರ್ಬೇಕಾದ್ರೆ, ಹೌದು, ದೊಡ್ಡ ಮನೆತನ ಅಂತ ಏನೇ ಹೇಳ್ತಿದ್ಯಾ, ದೊಡ್ಡ ಮನೆತನ ಅಲ್ಲ ಅದು, ತುಂಬಾನೇ ಶ್ರೀಮಂತರವ್ರು. ಅದೇ ಕಾಮತ್ತು ಕುಟುಂಬ ಅಂತಂದ್ರೆ ಸುಮ್ನೆನವರು ತುಂಬಾನೇ ಶ್ರೀಮಂತರವ್ರು. ಅದು ಅಲ್ದೆ ಕೈಗೊಬ್ರು ಕಾಲ್ಗೊಬ್ಳು ಆ ಮನೆಗೇನೆ ನಮ್ ಪೂಜಾ ಸೊಸೆಯಾಗಿ ಹೋಗ್ತಿದ್ದಾಳಂತ ಕೇಳಕ್ಕೇನೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಇನ್ನೊಬ್ರು ಹೇಳ್ತಿರ್ಬೇಕಾದ್ರೆ, ಆಗ ಕುಸುಮ ಮಾತ್ರ, ನೋಡಿ, ಕಾಮತ್ ಮನೆತನದವ್ರು ಅಂತ ತುಂಬಾನೇ ಶ್ರೀಮಂತ ಅಂತ ನೀವು ಕಣ್ಣಿಗೆ ಹಾಕ್ಬಿಟ್ಟಿರಾ, ಅವ್ರಿಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಕುಸುಮಕ್ಕ, ಇದ್ರಲ್ಲಿ ದೃಷ್ಟಿ ಆಗೋದೇನ್ ಬಂತು, ಪೂಜಾ ನಮ್ಮನೆ ಹುಡುಗಿ, ಅವಳು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಮ್ಗೂನು ಆಸೆ ಇರುತ್ತಲ್ವಾ, ಅವಳು ಒಳ್ಳೆ ಮನೆತನಕ್ಕೆ ಹೋಗ್ತಿದ್ದಾಳ ಅಂತಂದ್ರೆ ನಮ್ಮ ಖುಷಿಯಿಂದಾನೇ ನಾವು ಮಾತಾಡ್ತಾ ಇದೀವಿ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ, ಆಗ ಪೂಜಾ ಅಪ್ಪ ಮಾತ್ರ, ಹೌದು, ಹೆಣ್ಣು ಹೆತ್ತಿರುವ ಎಲ್ಲಾ ಅಪ್ಪ ಅಮ್ಮನಿಗೂ ಕೂಡ ಮಕ್ಕಳು ಒಂದ್ ಒಳ್ಳೆ ಮನೆತನಕ್ಕೆ ಮದುವೆ ಆಗಿ ಹೋಗ್ಲಿ ಅನ್ನೋದು ಎಲ್ರು ಕನ್ಸಲ್ವಾ ಅಂತ ಅವ್ರನ್ನು ಕೂಡ ಹೇಳ್ತಾ ಇರ್ತಾರೆ. ನೋಡಿ ಸುನಂದಕ್ಕ, ನೋಡಿ, ಇವಾಗ ಮಾತ್ರ ಅಲ್ಲ, ಮದುವೆ ಟೈಮಲ್ಲೂ ಕೂಡ ನಮ್ಮಿಂದ ಏನ್ ಕೆಲಸ ಬೇಕಾದ್ರೂ ಹೇಳಿ, ನಾವು ನಿಮ್ ಜೊತೆಗ್ ನಿಲ್ತೀವಿ, ಏನ್ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಆಗ ಆ ಲೇಡಿ ಹೇಳ್ತಿರ್ಬೇಕಾದ್ರೆ, ಆಗ ಕುಸುಮನಿಗೆ ಮಾತ್ರ ತುಂಬಾನೇ ಆಶ್ಚರ್ಯ ಆಗ್ಬಿಟ್ಟು, ಏನು ಇವಾಗ ಇಷ್ಟು ಒಳ್ಳೆಯವ್ರಾಗ್ಬಿಟ್ಟಿದೀರಾ, ಮೊನ್ನೆ ನೋಡಿದ್ರೆ ಒಳ್ಳೆ ಹಾವು ಮುಂಗುಸಿ ತರ ಕಿತ್ತಾಡ್ತಾ ಇದ್ರಿ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಹಾಗೆ ಬೀತಿ ಅಮ್ಮ, ಅಕ್ಕಪಕ್ಕದವ್ರ ಮನೆ ಅಂತಂದ್ರೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಅದನ್ನೇ ಮನ್ಸಲ್ಲಿ ಇಟ್ಕೊಳ್ಳಂಡು ಹಾಗೆ ದ್ವೇಷ ಸಾಧಿಸಕ್ಕಾಗುತ್ತಾ? ನಮ್ಗೇನಾದ್ರು ಆದ್ರೆ ಫಸ್ಟಿಗೆ ಬೇಕಾಗೋರದು ಇವರೇ ತಾನೇ, ಅಕ್ಕಪಕ್ಕದವ್ರು ತಾನೇ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ಸರಿಯಾಗಿ ಹೇಳಿದ್ರಿ ಸುನಂದ ಅಂತ ಕುಸುಮ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಭಾಗ್ಯನು ಕೂಡ ಬಂದ್ಬಿಡ್ತಾಳೆ. ನೋಡೆ ಭಾಗ್ಯ, ಸರಿಯಾದ ಟೈಮಿಗೆನೆ ಬಂದ್ಬಿಟ್ಟಿದ್ಯಾ, ನೋಡು, ಇವ್ರಿಬ್ರು ಬಂದಿರೋದಕ್ಕೆ ನನ್ಗೂ ಮತ್ತೆ ಸುನಂದನಿಗೆ ಇವತ್ ಕೆಲ್ಸನೇ ಕಡಿಮೆ ಆಗ್ಬಿಟ್ಟಿದೆ, ಇವರೇ ಎಲ್ಲ ಕೆಲ್ಸನೂ ಮಾಡ್ಕೊಟ್ಟಿದ್ದಾರೆ, ನೀನೀಗ ಖಾಲಿ ಪೂಜೆ ಮಾತ್ರ ಮಾಡ್ಬೇಕು ಅಂತ ಕುಸುಮ ಹೇಳಿದ ತಕ್ಷಣ, ಸರಿ ಆಯ್ತು ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಭಾಗ್ಯ ಮಾತ್ರ ತುಂಬಾನೇ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರೋದನ್ನ ನೋಡ್ಕೊಂಡು ಪೂಜಾ ಅಪ್ಪ ಮಾತ್ರ, ಏನೇ ಭಾಗ್ಯ, ಯಾಕೆ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ, ಏನಾಯ್ತಮ್ಮ ಭಾಗ್ಯ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಏನಿಲ್ಲಪ್ಪ ಅಂತ ಹಾಗೆ ಹೇಳ್ತಾಳೆ. ಅಯ್ಯೋ ಇನ್ನೇನಿರುತ್ತೆ, ಏನಕ್ಕಂತಂದ್ರೆ ತಂಗಿ ಮದುವೆ ಜವಾಬ್ದಾರಿನ ಹೆಗ್ಲ ಮೇಲೆ ಹಾಕೊಂಡಿದ್ದಾಳಲ್ಲ, ಮೋಸ್ಟ್ಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೇಕು ಅಲ್ವೇನೆ ಭಾಗ್ಯ ಅಂತ ಪಕ್ಕದ ಮನೆಯವ್ರು ಹೇಳ್ತಾ ಇರ್ಬೇಕಾದ್ರೆ, ಹ್ಮ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಆಗ ಭಾಗ್ಯ ಹೇಳ್ತಾಳೆ. ಈ ಕಡೆ ಭಾಗ್ಯ ಮಾತ್ರ ಮನ್ಸೊಳಗಡೆನೆ, ಇವ್ರು ಮಾತ್ರ ಇವಾಗ ಪೂಜೆ ಮದ್ವೆನ ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಎಷ್ಟೊಂದು ಕನ್ಸ್ ಕೊಟ್ಕೊಂಡಿದ್ದಾರೆ.
ಆದ್ರೆ ಅಲ್ಲಿ ನೋಡಿದ್ರೆ ಆದಿ ಅವ್ರು ನೋಡಿದ್ರೆ ಮದ್ವೆನ ನಡೆಯಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ಇವರಿಗೆ ಹೇಗ್ ಹೇಳುದು ಅಂತ ಭಾಗ್ಯ ಮನ್ಸೊಳಗಡೆ ಯೋಚನೆ ಮಾಡ್ಕೊಂತ ಇರ್ಬೇಕಾದ್ರೆ, ಏ ಭಾಗ್ಯ ಮತ್ತೇನೆ ಯೋಚನೆ ಮಾಡ್ತಿದ್ಯಾ ಅಂತ ಆಗ ಇನ್ನ ಒಬ್ರು ಕೇಳ್ತಾರೆ. ಏನಿಲ್ಲ, ನೀವ್ ಹೇಳಿದ್ರಲ್ಲ ಅದೇ ಮಾತ್ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಅಂತ ಆಗ ಭಾಗ್ಯ ಹೇಳ್ತಾಳೆ. ಇನ್ನ ಒಂದ್ ಕಡೆ ಕನಿಕಾ ಮಾತ್ರ ಕಾಮತ್ ಅವ್ರ ಹತ್ರ ಎಲ್ಲ ವಿಷಯವನ್ನು ಹೇಳಿದ ತಕ್ಷಣ ಆಗ ಕಾಮತ್ ಅವ್ರಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು, ಕನಿಕಾ ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಹೂನಪ್ಪ, ನಾನು ನಿಜಾನೇ ಹೇಳ್ತಿರೋದು. ಬ್ರೋನೇ ಭಾಗ್ಯನಿಗೆ ಆಫರ್ ಮಾಡಿರೋದು. ಭಾಗ್ಯ ಮಾತ್ರ ಬಾಯ್ ಬಿಟ್ಕೊಂಡು ಆ ದುಡ್ಡನ್ನೆಲ್ಲ ತಗೊಂಡ್ ಬಿಟ್ಟಿದ್ದಾಳೆ. ಈ ಮಿಡಲ್ ಕ್ಲಾಸ್ ಅವ್ರ ಮೆಂಟಾಲಿಟಿನೇ ಅಷ್ಟು. ಎಸ್ಪೆಷಲಿ ಆ ಭಾಗ್ಯ ಅಂತೂ ದುಡ್ಡು ನೋಡಿದ್ರೆ ಸುಮ್ನೆ ಬಿಡ್ತಾಳ ಅಂತ ಕನಿಕಾ ಹೇಳ್ತಿರ್ಬೇಕಾದ್ರೆ, ಇಲ್ಲ, ಯಾವುದೇ ಕಾರಣಕ್ಕೂ ಭಾಗ್ಯ ಮಾತ್ರ ದುಡ್ಡಿಗೆ ಆಸೆ ಪಡೋಳೇ ಅಲ್ಲ. ನೋಡು, ಅವಳು ಸ್ವಾಭಿಮಾನದ ಮುಂದೆ ಈ ದುಡ್ಡೆಲ್ಲ ಅವಳಿಗೆ ಯಾವ ಲೆಕ್ಕಕ್ಕೂ ಬರಲ್ಲ. ಅವಳಿಗೆ ಕೋಟಿ ಕೊಟ್ರು ಅವಳು ಮಾತ್ರ ಅದನ್ನ ಮುಟ್ಟಕ್ಕೇನೆ ಹೋಗಲ್ಲ ಅಂತ ಕಾಮತರು ಹೇಳ್ತಿರ್ಬೇಕಾದ್ರೆ, ಡ್ಯಾಡ್, ನೀವು ಭಾಗ್ಯನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಳ್ಳೋ ತರ ಭಾಗ್ಯ ಇಲ್ಲ ಡ್ಯಾಡ್. ಅವಳು ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಆ ಮದುವೆನ ಕ್ಯಾನ್ಸಲ್ ಮಾಡ್ಬಿಟ್ಟು ದುಡ್ಡು ತಗೊಂಡು ಓಡೋಗಿರ್ತಾಳೆ ಅಂತ ಕನಿಕಾ ಹೇಳ್ತಿರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಆದಿನೂ ಕೂಡ ಬಂದ್ಬಿಡ್ತಾನೆ. ನೋಡಿ, ನಿಮ್ಗೆ ನಾನ್ ಹೇಳಿದ್ರೆ ನಂಬಿಕೆ ಇಲ್ಲ ಅಲ್ವಾ? ಬ್ರೋನೇ ಬಂದ. ಬ್ರೋ ಹತ್ರನೇ ಹೇಳಿಸ್ತೀನಿ. ಬ್ರೋ, ನೀನು ಭಾಗ್ಯನಿಗೆ ಆಫರ್ ಮಾಡಿದ್ಯಾ ಅಲ್ವಾ ಬ್ರೋ ಅಂತ ಕನಿಕಾ ಹೇಳ್ತಿರ್ಬೇಕಾದ್ರೆ ಅಂತ ಆಗ ಆದಿ ಹೇಳ್ತಾನೆ. ಆಗ ಸಾರಿ ಕಾಮತ್ ಅವ್ರಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಹೇಳು ಬ್ರೋ, ನಿನ್ ಬಾಯಿಯರೇನೆ ಹೇಳು, ನೀನ್ ಆಫರ್ ಮಾಡಿರೋ ದುಡ್ಡು ತಗೊಂಡು ಭಾಗ್ಯ ಓಡೋಗಿದ್ದಾಳ ಅಂತ ನಿನ್ ಬಾಯಿಯರೇನೆ ಹೇಳಿದ್ರೆ ಮಾತ್ರ ಡ್ಯಾಡ್ ನಂಬೋದು ಅಂತ ಕನಿಕಾ ಹೇಳ್ತಿರ್ಬೇಕಾದ್ರೆ ಆಗ ಆದಿ ಮಾತ್ರ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಈ ಮಾತನ್ನ ಕೇಳಿಸ್ಕೊಂಡು ಕನಿಕಾಗೆ ಶಾಕ್ ಆದ್ರೆ ಕಾಮತ್ ಅವರು ತುಂಬಾನೇ ಖುಷಿಯಾಗಿ ಹಾಗೆ ನಗಾಡ್ತಾರೆ. ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ಕಾರಲ್ಲಿ ಪೂಜಾನ ಮನೆ ಹತ್ರ ಡ್ರಾಪ್ ಮಾಡ್ಬೇಕು ಅಂತ ಕರ್ಕೊಂಡ್ ಬರ್ತಾನೆ. ಆಗ ತುಂಬಾನೇ ಥ್ಯಾಂಕ್ಸ್ ಪೂಜಾ, ಯಾಕಂತಂದ್ರೆ ಇವತ್ತು ಒಬ್ಬಟ್ಟು ಎಷ್ಟೊಂದು ಸ್ವೀಟ್ ಆಗಿತ್ತು, ಅದೇ ತರ ನೀನು ಸ್ವೀಟ್ ಆಗಿರೋ ಮೆಮೊರಿನೇ ನನಗಿವತ್ತು ತುಂಬಾನೇ ಕೊಟ್ಟಿದ್ಯಾ. ಮನ್ಸಲ್ಲಿ ಏನೇನೋ ಟೆನ್ಷನ್ ಎಲ್ಲ ಓಡಾಡ್ತಿತ್ತು, ಎಲ್ಲದಕ್ಕೂ ಇವತ್ತು ಕ್ಲಾರಿಟಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಪೂಜಾ. ನನ್ ಕಡೆಯಿಂದ ನಿಂಗೊಂದು ಸ್ಮಾಲ್ ಗಿಫ್ಟ್ ಅಂತ ಹೇಳ್ಕೊಂಡು ಒಂದ್ ಬಾಕ್ಸ್ ಅನ್ನ ಕೊಟ್ಬಿಡ್ತಾನೆ. ಏನಿದೆ ಇದ್ರಲ್ಲಿ ಅಂತ ಪೂಜೆ ಕೇಳ್ತಿರ್ಬೇಕಾದ್ರೆ ನೀನೇ ಓಪನ್ ಮಾಡಿ ನೋಡು ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಪೂಜೆ ಓಪನ್ ಮಾಡಿದ ತಕ್ಷಣ ಅದ್ರಲ್ಲಿ ಸ್ಮಾಲ್ ಆಗಿ ಜುಮ್ಕಾಸ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಪೂಜೆಗಂತೂ ತುಂಬಾನೇ ಖುಷಿ ಆಗ್ತಾ ಇದ್ರೆ, ಈಗ ನೋಡು ಇಲ್ಲೇ ಹೋಗ್ಬಿಟ್ರೆ ಹೇಗೆ, ನೀನು ಮನೆಯಲ್ಲಿ ಇವತ್ತು ಗಣೇಶನ್ ಪೂಜೆ ಬರೀ ಇಟ್ಕೊಂಡಿದ್ದಾರೆ, ಬಾರೋ ಒಳಗಡೆ ಹೋಗೋಣ ಅಂತ ಪೂಜೆ ಕರಿತಾ ಇದ್ರೆ ಇಲ್ಲ ಇವತ್ತಾಗಲ್ಲ, ಇನ್ನೂ ಒಂದಿನ ಬರ್ತೀನಿ ಅಂತ ಆಗ ಕಿಶನ್ ಹೇಳ್ತಿರ್ಬೇಕಾದ್ರೆ ಆಗ ಸುನಂದ್ ಅವರು ಅಳಿಯಂದ್ರೆ ಅಂತ ಅನ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾಳೆ. ಆಗ ಕಿಶನ್ ಕಾರಿಂದ ಕೆಳಗಡೆ ಇಳಿದ್ ಬಿಡ್ತಾನೆ. ಹೇಗಿದ್ರಿ ಅಮ್ಮ ಅಂತ ಕಿಶನ್ ಕೇಳ್ತಿರ್ಬೇಕಾದ್ರೆ ಅಳಿಯಂದ್ರೆ ನಾನ್ ಚೆನ್ನಾಗಿದ್ದೀನಿ, ಒಬ್ಬಟ್ಟೆಲ್ಲ ತಿಂದ್ರ ಚೆನ್ನಾಗಿತ್ತ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ ಅಮ್ಮ, ಒಬ್ಬಟ್ಟನ್ನೆಲ್ಲ ತಿಂದೆ, ತುಂಬಾನೇ ಚೆನ್ನಾಗಿತ್ತು. ಎಷ್ಟು ದಿನ ಅಮ್ಮನ್ ಕೈ ರುಚಿನ ಮಿಸ್ ಮಾಡ್ಕೊಂತ ಇದ್ದೆ, ಇವತ್ತು ಅಮ್ಮನೇ ನೆನ್ಪಾದ್ರು ಅಂತ ಕಿಶನ್ ಹೇಳ್ತಾನೆ. ಆಗ ಸುನಂದ ಮಾತ್ರ ಅಯ್ಯೋ ಅಳಿ ಅಂದ್ರೆ ಒಬ್ಬಟ್ಟು ತಾನೆ, ನಿಮ್ಗೆ ಯಾವಾಗ ತಿನ್ಬೇಕು ಅಂತ ಅನ್ಸುತ್ತೋ ಪೂಜಾ ಒಂದು ಫೋನ್ ಮಾಡಿ ಹೇಳಿ, ನಾನು ಮಾಡಿ ಕಳಿಸ್ತೀನಿ. ಅದ್ ಸರಿ, ಅವಾಗಿಂದ ನಾನ್ ನೋಡ್ತಾ ಇದ್ದೀನಿ, ನನ್ಗೆ ಬನ್ನಿ ಹೋಗಿ ಅಂತ ಮಾತಾಡ್ತಾ ಇದೀರಲ್ಲ, ಮುಂದೆ ನಾನು ನಿಮ್ಮ ಅತ್ತೆ ಆಗೋಳು, ಅತ್ತೆ ಅಂತ ಲಕ್ಷಣವಾಗಿ ಕರಿಬಾರ್ದ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅತ್ತೆ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಒಳಗಡೆ ಬನ್ನಿ ಅಂತ ಸುನಂದ ಕರಿತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಕುಸುಮ ಮತ್ತೆ ಭಾಗ್ಯನು ಕೂಡ ಹೊರಗಡೆ ಬಂದ್ಬಿಡ್ತಾರೆ. ಓಹೋ, ಕಿಶನ್ ಅವರು ಏನು ಇಲ್ಲಿವರೆಗೂ ಪ್ರಯಾಣ ಬೆಳೆಸಿದ್ದೀರಾ, ಏನ್ ಸಮಾಚಾರ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಆಗ ಕುಸುಮ ಮಾತ್ರ ಏನೇ ಭಾಗ್ಯ ಹಿಂಗ್ ಕೇಳ್ತಿದ್ಯಾ, ಅವನು ಮದ್ವೆ ಆಗೋ ಹುಡುಗಿನ ಸೇಫ್ಟಿಯಾಗಿ ಬಿಟ್ಟು ಹೋಗಕ್ಕಂತ ಇಲ್ಲಿ ತನಕ ಬಂದಿರೋದು ಅಲ್ವೇನಪ್ಪ ಅಂತ ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಅದೇನ ಪೂಜಾ, ಕೈಯಲ್ಲೇನೋ ಗಿಫ್ಟ್ ಹಿಡ್ಕೊಂಡವ್ರು ಇರೋ ಹಾಗಿದೆ, ಅದೇನದು ಅಂತ ಕುಸುಮ ಕೇಳ್ತಿರ್ಬೇಕಾದ್ರೆ ಅದ ಚಿನ್ನದ ಓಲೆ ಕಿಶನ್ ಕೊಡ್ಸಿರೋದು ಅಂತ ಪೂಜಾ ಹೇಳ್ತಿರ್ಬೇಕಾದ್ರೆ ಯಾವ ಖುಷಿಗೂ ಅಂತ ಆಗ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ಅದ ನಾನು ಒಬ್ಬಟ್ಟು ತಗೊಂಡ್ ಹೋಗಿದ್ನಲ್ಲ, ಹಾಗಾಗಿ ಕಿಶನ್ ಕೊಡ್ಸಿದಾನೆ ಅಂತ ಪೂಜಾ ಹೇಳ್ತಿರ್ಬೇಕಾದ್ರೆ ನೋಡಿ ಬೀತಿಯಮ್ಮ, ಒಬ್ಬಟ್ಟು ಕಷ್ಟ ಪಟ್ಕೊಂಡು ನಾವ್ ಮಾಡಿರೋದ್ ನಾನು, ಹಾಗೆ ಗಿಫ್ಟ್ ನ ಮಾತ್ರ ಪೂಜಾಗಂತೆ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸಾರಿ ಅತ್ತೆ, ಹಂಗೇನಿಲ್ಲ, ನೆಕ್ಸ್ಟ್ ಟೈಮ್ ನಿಮ್ಗೂ ಕೂಡ ಗಿಫ್ಟ್ ತರ್ತೀನಿ ಅಂತ ಆಗ ಕಿಶನ್ ಹೇಳ್ಬಿಡ್ತಾನೆ. ಸರಿ ಏನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರ್ತಿರೋ, ಹೇಗೆ ಒಳಗಡೆ ಬನ್ನಿ ಅಂತ ಹಾಗೆ ಕುಸುಮ ಕರೆದ ತಕ್ಷಣ ಸರಿ ಆಯ್ತು ಅಂತ ಹೇಳ್ಕೊಂಡು ಅವರೆಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನ ಪೂಜಾ ಹಾಗೆ ಮನೆ ಒಳಗಡೆ ಹೋಗೋ ಟೈಮಲ್ಲಿ ಎಡವಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆಗ ಅವಳ ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ. ಮನೆಯವರೆಲ್ಲ ಅವಳನ್ನ ಒಳಗಡೆ ಕರ್ಕೊಂಡು ಹೋದ್ರೆ ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ಗಾಬರಿಯಾಗಿ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸ್ ನ ತಗೋಬರಕಂತ ಓಡೋಗ್ತಾನೆ. ಇದನ್ನ ನೋಡ್ಬಿಟ್ಟು ಭಾಗ್ಯಗಂತೂ ತುಂಬಾನೇ ಖುಷಿ ಆಗುತ್ತೆ.
ಇನ್ನ ಒಂದ್ ಕಡೆ ಕನ್ನಿಕಾ ಮಾತ್ರ ತುಂಬಾನೇ ಶಾಕ್ ಇಂದ ಬ್ರೋ ನೀನ್ ಏನ್ ಹೇಳ್ತಾ ಇದೀಯಾ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಯಾಕೆ ಅವ್ನು ಹೇಳ್ತಾ ಇರೋದು ಕೇಳಿಸ್ಲಿಲ್ವಾ? ಬೇಕಾದ್ರೆ ಇನ್ನೂ ಒಂದ್ಸರಿ ಜೋರ್ ಧ್ವನಿಯಲ್ಲಿ ಕೇಳ್ತೀನಿ, ಕೇಳಿಸ್ಕೊ. ಇವನ್ ಕೊಟ್ಟಿರೋ ಆಫರ್ ಅನ್ನ ಭಾಗ್ಯ ಒಪ್ಕೊಂಡಿಲ್ಲ ಅಂತ ಅಂತ ಹಾಗೆ ಕಾಮತ್ ಅವ್ರು ಹೇಳ್ತಿರ್ಬೇಕಾದ್ರೆ, ಏನ್ ಬ್ರೋ ನೀನ್ ಹೇಳ್ತಾ ಇರೋದು? ನೀನನ್ನು ಪ್ರಾಂಕ್ ಮಾಡ್ತಿಲ್ಲ ತಾನೆ? ಯಾಕ್ ಬ್ರೋ ಈ ತರ ಹೇಳ್ತಿದ್ಯಾ? ಸುಳ್ಗಿಲ್ ಹೇಳ್ತಿದ್ಯಾ ಹೇಗೆ ಅಂತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ಕನ್ನಿಕಾ ಬಾಯ್ ಮುಚ್ಚು, ನೋಡು ಭಾಗ್ಯ ಅಂತವಳಲ್ಲ. ನಾನು ಹಿಂದೆನೂ ಕೂಡ ಸುಮಾರು ಸರಿ ಹೇಳಿದೀನಿ, ಇವಾಗ್ಲೂ ಕೂಡ ಹೇಳಿದೀನಿ. ಕಂಡವ್ರ ದುಡ್ಡನ್ನ ಅವಳು ಕಾಲ್ ಕಸಕ್ಕೇನೆ ಸಮಾನವಾಗಿ ನೋಡ್ತಾಳೆ. ಭಾಗ್ಯ ಇಂಥ ದುಡ್ಡನ್ನೆಲ್ಲ ಯಾವತ್ತೂ ಕೂಡ ಆಸೆ ಪಟ್ಟವಳಲ್ಲ. ಶ್ರಮದಿಂದ ಬರೋ ಹಣದಿಂದ ಮಾತ್ರ ಅವಳು ಜೀವನ ನಡೆಸೋದು, ಮಾತ್ರ ಅದನ್ನ ಮಾತ್ರ ಅವಳು ಕೈಯಲ್ಲಿ ಮುಟ್ಟಕಂತ ಹೋಗೋದು. ಅಂತ ಹೆಣ್ಮಕ್ಳು ಅವಳು ಅಂತ. ಹಾಗೆ ಕಾಮತ್ ಅವರು ಕನ್ನಿಕನಿಗೆ ಬೈಬಿಟ್ಟು, ನೋಡು ಮುಂದಿನದು ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ನಾನ್ ಯೋಚನೆ ಮಾಡ್ತೀನಿ, ನೀವ್ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋ ಅಗತ್ಯನೇ ಇಲ್ಲ ಅಂತ ಹೇಳ್ಕೊಂಡು ಕಾಮತ್ ಅವರು ಅಲ್ಲಿಂದ ಎದ್ದೋಗ್ಬಿಟ್ರೆ, ಈ ಕಡೆ ಬ್ರೋ ಏನಾಯ್ತು ಬ್ರೋ, ನೀನ್ ಕೊಟ್ಟಿರೋ ಆಫರ್ ಅನ್ನ ಅವಳು ಒಪ್ಕೊಂಡಿಲ್ವಾ ಅಂತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ಇಲ್ಲ ನಾನ್ ಕೊಟ್ಟಿರೋ ಆಫರ್ ಅನ್ನ ಅವಳು ರಿಜೆಕ್ಟ್ ಮಾಡ್ಬಿಟ್ಲು ಅಂತ. ಹಾಗೆ ಆದಿ ಹೇಳ್ತಿರ್ಬೇಕಾದ್ರೆ, ನಾನೇ ಒಂದ್ ವೇಳೆ ಏನಾದ್ರೂ ಭಾಗ್ಯ ಅವರನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀನ, ಹೇಗೆ ನಾನೇ ಅವರನ್ನ ತುಂಬಾ ಕೆಟ್ಟದಾಗಿ ಜಡ್ಜ್ಮೆಂಟ್ ಮಾಡಿದೀನ ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಆದಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಇಲ್ಲ ಬ್ರೋ ನೀನ್ ಮಾತ್ರ ಅಲ್ಲ ಈ ತರ ಯೋಚನೆ ಮಾಡ್ಬೇಡ. ಅವಳು ನೀನ್ ಕೊಟ್ಟಿರೋ ಆಫರ್ ಅನ್ನ ರಿಜೆಕ್ಟ್ ಮಾಡಿದಾಳಂತಂದ್ರೆ ಅವಳು ಇದ್ರಕ್ಕಿಂತ ದೊಡ್ಡದಾಗಿನೇ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ ಅಂತ ಅರ್ಥ. ಅವಳ ಬುದ್ಧಿ ನನಗ್ ಗೊತ್ತಿಲ್ವಾ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ಹಾಗಂತೀಯ ನೀನು ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ, ಬ್ರೋ ಅವಳು ಇದಕ್ಕಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಯಾಕಂತಂದ್ರೆ ಅವಳ ತಂಗಿ ಪೂಜನ ಈ ಮನೆಗೆ ಸೊಸೆಯಾಗಿ ಕಳಿಸ್ತಿದ್ರೆ ಇವಾಗ ನೀನ್ ಆಫರ್ ಮಾಡಿದ್ಯಲ್ಲ ಇದ್ರಕ್ಕಿಂತ ಜಾಸ್ತಿನೇ ಅವಳಿಗೆ ಸಿಗುತ್ತಲ್ವಾ, ಹಾಗಾಗಿ ಅವಳ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ ಅಂತ ಕನ್ನಿಕಾ ಹೇಳ್ತಾಳೆ. ಈ ಕಡೆ ಪೂಜನ್ ಕಾಲಿಗೆ ಏಟಾಗಿರುತ್ತೆ, ಅದಕ್ಕೆ ಭಾಗ್ಯ ಅರ್ಶಿನ ಎಲ್ಲ ಹಚ್ಚತಾ ಇರ್ಬೇಕಾದ್ರೆ ಆಗ ನಾನ್ ಮಾಡ್ತೀನಿ ಬಿಡಿ ಅಂತ ಹೇಳ್ಕೊಂಡು ಫಸ್ಟ್ ಏಡ್ ಬಾಕ್ಸ್ ಅನ್ನು ತಗೊಬಂದು ಹಾಗೆ ಕಿಶನ್ ಪೂಜನ್ ಕಾಲಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೇಕಾದ್ರೆ ಆಗ ಇದ್ಯಾ ಸುನಂದಕ್ಕ ಈ ಹುಡ್ಗ ಯಾರು ಅಂತ ಆ ಪಕ್ಕದ ಮನೆಯವರು ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಾನು ಹೇಳೋದೆ ಮರ್ತೋದೆ, ಇವನೇ ಕಿಶನ್ ಅಂತ ನಮ್ ಪೂಜನ್ ಮದ್ವೆ ಆಗೋ ಹುಡ್ಗ ಅಂತ. ಹಾಗೆ ಸುನಂದ ಹೇಳಿದ ತಕ್ಷಣ ಅನ್ಕೊಂಡೆ ನಾನು, ಈ ಹುಡ್ಗ ಮಾಡ್ತಾ ಇರೋ ಕಾಳಜಿನ ನೋಡ್ಬಿಟ್ಟು ಅನ್ಕೊಂಡೆ ಇವ್ ಪೂಜನ್ ಮದ್ವೆ ಆಗಿರೋ ಹುಡ್ಗನೇ ಅಂತ. ಮದ್ವೆಕ್ಕಿಂತ ಮುಂಚೆನೆ ಇಷ್ಟೊಂದ್ ಚೆನ್ನಾಗಿ ನೋಡ್ಕೊಂತ ಇದ್ದಾನಂತಂದ್ರೆ ಈ ಪೂಜನ್ ಪುಣ್ಯ ಅಂತ ಅನ್ಸುತ್ತೆ. ಇಷ್ಟೊಂದು ಒಳ್ಳೆ ಹುಡ್ಗ ಸಿಕ್ಕಿರೋದು, ತುಂಬಾನೇ ಒಳ್ಳೆ ಹುಡ್ಗ, ಮುಂದೆ ಇವರು ಜೀವನದಲ್ಲಿ ತುಂಬಾನೇ ಚೆನ್ನಾಗಿರ್ತಾರೆ ಅಂತ ಪಕ್ಕದ ಮನೆಯವರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಕನ್ನಿಕಾ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು, ಬ್ರೋ ನೀನ್ ಮಾತ್ರ ಯಾವ್ದೇ ಕಾರಣಕ್ಕೂ ಅವಳ ಬಗ್ಗೆ ಇಷ್ಟೊಂದು ಈಸಿಯಾಗಿ ಜಡ್ಜ್ಮೆಂಟ್ ಕೊಡಕ್ಕೇನೆ ಬರ್ಬೇಡ ಬ್ರೋ, ಅವಳು ಎಂತ ಮಹಾನ್ ಕಂತ್ರಿ ಅಂತ ನನಗ್ ಗೊತ್ತು. ಇವಾಗ ನೀನ್ ಕೊಟ್ಟಿರೋ ಆಫರ್ ಅನ್ನೆಲ್ಲ ಬೇಡ ಅಂತ ಹೇಳಿದಾಳಂತಂದ್ರೆ ನಮ್ಮನೆ ಆಸ್ತಿ ಹೊಡಿಯೋಕೆನೆ ಅವಳು ಪ್ಲಾನ್ ಮಾಡ್ತಾ ಇರೋದು ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ಎಸ್ ನಿಧಾನಕ್ಕೆ ಇವಾಗ ನನ್ಗೆ ಯೋಚನೆ ಮಾಡಿದಾವಾಗ್ಲೇನೆ ಗೊತ್ತಾಗಿರೋದು ಅವಳು ಏನು ಅಂತ, ಅವಳ ಮೆಂಟಾಲಿಟಿ ಏನು ಅಂತ ನಾನು ನನ್ ಕಣ್ಣಾರೇನೆ ನೋಡಿದೀನಿ. ಅವಳು ನಾನ್ ಕೊಟ್ಟಿರೋ ಆಫರ್ ಅನ್ನ ಒಪ್ಕೊಂಡು ಆ ದುಡ್ಡನ್ನೆಲ್ಲ ತಗೊಂಡಿದ್ರೆ ಅವಳು ಈಸಿಯಾಗಿ ಬದುಕೊಂತ ಇದ್ಲು. ಒಂದ್ ವೇಳೆ ನಮ್ ಆಸ್ತಿ ಮೇಲೆ ಏನಾದ್ರೂ ಕಣ್ಣು ಹಾಕದಿದ್ರೆ ಒಂದೇ ಒಂದ್ ಪೈಸನು ಕೂಡ ಅವಳಿಗೆ ಸಿಗದೆ ಇರೋ ಹಾಗೆ ನಾನ್ ಮಾಡ್ಬಿಡ್ತೀನಿ, ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಆಗ ಫೋನ್ ಅಲ್ಲಿ ಮಾತಾಡ್ಕೊಂಡು ಹಾಗೆ ಕಾಮತ್ ಅವರು ಬಂದ್ಬಿಡ್ತಾರೆ. ಅದೆರಡು ದಿನ ಚೆನ್ನಾಗಿದ್ಯಾ, ಹಾಗಾದ್ರೆ ಅದೇ 2 ದಿನದಲ್ಲಿ ಯಾವ್ದಾದ್ರು ಒಂದ್ ದಿನನ ಫಿಕ್ಸ್ ಮಾಡ್ಬಿಡಿ ಪುರೋಹಿತ್ರೆ ಅಂತ ಕಾಮತ್ ಅವರು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಅಪ್ಪ ಯಾರತ್ರ ಮಾತಾಡ್ತಿದ್ದೀರಾ, ಏನದು 2 ದಿನದಲ್ಲಿ 1 ದಿನ ಫಿಕ್ಸ್ ಮಾಡಿ ಅಂತಂದ್ರೆ ಅಂತ ಆದಿ ಕೇಳ್ತಿರ್ಬೇಕಾದ್ರೆ, 2 ದಿನದಲ್ಲಿ 1 ದಿನದಲ್ಲಿ ಪೂಜೆ ಮತ್ತೆ ಕಿಶನ್ ಎಂಗೇಜ್ಮೆಂಟ್ ಡೇಟ್ ಅನ್ನ ಫಿಕ್ಸ್ ಮಾಡಿದೀನಿ ಅಂತ ಕಾಮತ್ ಹೇಳ್ತಾರೆ. ಆಗ ಆದಿ ಮತ್ತೆ ಕನ್ನಿಕಾಗಂತೂ ತುಂಬಾನೇ ಶಾಕ್ ಆಗುತ್ತೆ.